ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿದ್ದೀವಿ ನಮ್ಮ ಬೆಂಗಳೂರಿನಲ್ಲಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಇವತ್ತು ನಾವು ಮನೆ ಹುಡುಕೋ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. 8ರಿಂದ 9 ವರ್ಷ ಒಡಿಸ್ಸಾ, ಮುಂಬೈ, ತಮಿಳುನಾಡು, ತೆಲಂಗಾಣ ಅಂತ ಎಲ್ಲೆಲ್ಲೋ ಸುತ್ತಾಡಿ ಮರಳಿ ಮಣ್ಣಿಗೆ ಅನ್ನೋ ಹಾಗೆ ಬೆಂಗಳೂರಿಗೆ ಬಂದಿದ್ದೀವಿ. ಇಲ್ಲಿ ಮನೆ ಹುಡುಕಬೇಕು. ಮನೆ ಹುಡುಕಕ್ಕೆ ನಮ್ಮ ಹತ್ರ ಕೆಲವೊಂದು ರಿಕ್ವೈರ್ಮೆಂಟ್ಸ್ಗಳಿದ್ದಾವೆ. ಮೊದಲನೇದೇನಪ್ಪ ಅಂತಂದರೆ ಗ್ರೌಂಡ್ ಫ್ಲೋರ್ ಆಗಿರಬೇಕು, 2 BHK ಆಗಿರಬೇಕು, ಮತ್ತು ನಮ್ಮ ಮಕ್ಕಳ ಸ್ಕೂಲಿಗೆ ಹತ್ತಿರ ಆಗಬೇಕು, ಮತ್ತು ಹಸ್ಬೆಂಡ್ ವರ್ಕ್ ಪ್ಲೇಸಿಗೂ ತುಂಬ ದೂರ ಆಗಬಾರ್ದು. ಆ ಥರ ಮನೆ ಹುಡುಕ್ತಾ ಇದ್ದೀವಿ. ಸೊ ಈ ರಿಕ್ವೈರ್ಮೆಂಟ್ಸ್ನ ಇಟ್ಕೊಂಡು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದಂಥ ಏರಿಯಾಗಳಂದರೆ ಬಸವೇಶ್ವರ ನಗರ್, ವಿಜಯನಗರ್ ಮತ್ತು ರಾಜಾಜಿನಗರ್. ಸೊ ಇವತ್ತು ನಾವು ಬಸವೇಶ್ವರ ನಗರಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಬೊಮ್ಮನಹಳ್ಳಿಯಿಂದ ಬಸವೇಶ್ವರ ನಗರಕ್ಕೆ ಬರಲಿಕ್ಕೆ ಆಲ್ಮೋಸ್ಟ್ 1 ಗಂಟೆ ಬೇಕಾಯಿತು. ಗಾಡಿ ಓಡಿಸಿದ್ದು ನನ್ನ ತಂಗಿ, ಆದರೂ ಸ್ವಲ್ಪ ಸುಸ್ತೇ ಆಗಿತ್ತು. ಸೊ ಅದಕ್ಕೆ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಶೋರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಬೆಂಗಳೂರಲ್ಲಿ ನಮಗೆ ಈ ಥರ ಸರ್ಪ್ರೈಸಸ್ ಯಾವಾಗಲೂ ನೋಡೋಕ್ಕೆ ಸಿಕ್ಕೇ ಸಿಗುತ್ತೆ. ಇದನ್ನು ನೋಡಿದ ಮೇಲೆ ನನಗನ್ಸಿದ್ದೇನಪ್ಪ ಅಂದರೆ ನಮ್ಮ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ. ಸರ್ಪ್ರೈಸಿಂಗ್ ವಿಚಾರ ಏನಪ್ಪ ಅಂತಂದರೆ, ಇಡೀ ಬಸವೇಶ್ವರ ನಗರ ಸುತ್ತಾಡಿದ್ರು ನಮಗೆ ಅಲ್ಲೊಂದು ಇಲ್ಲೊಂದು ಟೂಲೆಟ್ ಬೋರ್ಡ್ ಕಾಣಿಸ್ತಾ ಇತ್ತು. ಒಂದು 2-3 ಟೂಲೆಟ್ ಬೋರ್ಡ್ ಏನೋ ಇತ್ತು. ಅದರಲ್ಲಿ ಇದು ಮೊದಲನೇ ಮನೆ. ಇದು ನಮ್ಮ ರಿಕ್ವೈರ್ಮೆಂಟಿಗೆ ಸೆಟ್ ಆಗ್ತಾ ಇರಲಿಲ್ಲ. ಮನೆ ಗ್ರೌಂಡ್ ಫ್ಲೋರಲ್ಲಿ ಇರಲಿಲ್ಲ, 2nd ಫ್ಲೋರಲ್ಲಿತ್ತು. ಬಟ್ ಲಿಫ್ಟ್ ಇತ್ತು ಅಂತ ನೋಡೋಕ್ಕೆ ಹೋದ್ವಿ. ಗಾಳಿ ಬೆಳಕು ಚೆನ್ನಾಗಿತ್ತು. ಬಟ್ ಈ ಮನೇಲಿ ನಮಗೆ ಇಷ್ಟ ಆಗದಿರೋ 2 ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಟಾಯ್ಲೆಟ್ ಮತ್ತು ಬಾತ್ರೂಮು ತುಂಬ ಕಂಜೆಸ್ಟೆಡ್ ಆಗಿತ್ತು. ಮತ್ತು ಕಿಚನ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕಿಚನ್ ತೋರಿಸ್ತೀನಿ ನೋಡಿ ಈಗ ನಿಮಗೆ. ಇನ್ನೊಂದೇನಪ್ಪ ಅಂತಂದರೆ, ಈ ಮನೆ ರೆಂಟು ನಮ್ಮ ಬಜೆಟಿಂದ ಆಚೆ ಇತ್ತು. ನಾವು 20ರಿಂದ 25ರಲ್ಲಿ ನೋಡ್ತಾ ಇದ್ವಿ. ಸೊ ಇದು 28 ಅಂತ ಹೇಳ್ತಾ ಇದ್ದರು. ಅದು ನಮಗೆ ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಸೊ ಈ ಮನೇನ ನಾವು ರಿಜೆಕ್ಟ್ ಮಾಡಿದ್ವಿ. ನಿಜವಾಗ್ಲೂ ಬೆಂಗಳೂರಲ್ಲಿ ಮನೆ ಹುಡ್ಕೋದಂದರೆ ತುಂಬ ಕಷ್ಟ. ನಾವು ಮುಂಚೆ ಬೆಂಗಳೂರಲ್ಲಿ ಇದ್ವಿ 2 ವರ್ಷ, ವಿಜಯನಗರದಲ್ಲಿ ಮನೆ ಇತ್ತು. ಆದರೆ ಈಗ ಓನರ್ಗಳು ಕೇಳೋ ಪ್ರಶ್ನೆಗಳಿಗೆ ತಲೆ ಕೆಟ್ಟೋಗುತ್ತೆ. ಅವ್ರೇನು ಕೇಳ್ತಾರಪ್ಪ ಅಂತಂದರೆ, ನೀವು ಎಷ್ಟು ಜನ ಇರ್ತೀರಾ, ಎಷ್ಟು ಜನ ಮಕ್ಕಳು ಯಾವ ವಯಸ್ಸು, ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಇಷ್ಟೊತ್ತಿಗಾಗಲೇ 2 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆಯಲ್ಲಿ ಒಳ್ಳೆ ಊಟ ಆಯಿತು. ಇವರು ನಮ್ಮ ಕಡೆದವರೇ, ಉಳೇದು ಕೊಡ್ತವರು. ಒಳ್ಳೆ ಉತ್ತರ ಕರ್ನಾಟಕ ಅಡುಗೆ ಮಾಡಿದರು. 2 ಥರ ಪಲ್ಯ, ರೊಟ್ಟಿ, ಅನ್ನ, ಸಾರು ಮತ್ತು ಸ್ವೀಟ್ಗೆ ಸೀರಾ ಮಾಡಿದರು. ಚೆನ್ನಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮನೆ ಹುಡ್ಕೋ ಬದಲು ಮೊದಲು ಸ್ಕೂಲ್ ಹುಡುಕಿದ್ರಾಯ್ತು ಅಂತ ಹೊರಟ್ವಿ. ಬಸವೇಶ್ವರ ನಗರದಲ್ಲಿ 1-2 ಸ್ಕೂಲ್ ನೋಡಿದ್ವಿ, VLS ಸ್ಕೂಲ್. ಬಟ್ ನಾವು ಹೋಗಿದ್ದು ಸ್ಯಾಟರ್ಡೆ ಆಗಿರೋದ್ರಿಂದ ಆಫೀಸ್ ಯಾವುದೂ ಓಪನ್ ಇರಲಿಲ್ಲ. ಸೊ ಜಸ್ಟ್ ಸ್ಕೂಲ್ ನೋಡ್ಕೊಂಡು ಬರೋಕ್ಕಾಯ್ತು. ಅಲ್ಲಿ ಯಾವುದೇ ರೀತಿ ಎನ್ಕ್ವೈರಿ ಮಾಡೋಕ್ಕಾಗಲಿಲ್ಲ. ಇದಾದಮೇಲೆ ಸ್ಕೂಲ್ ಸುತ್ತಮುತ್ತನೇ ಸ್ವಲ್ಪ ಓಡಾಡಿದ್ವಿ. ಅಗೇನ್ ಟೂಲೆಟ್ ಬೋರ್ಡ್ಗಳೇ ಇರಲಿಲ್ಲ. ಅಲ್ಲೊಂದಿಲ್ಲೊಂದು ಟೂಲೆಟ್ ಬೋರ್ಡ್ಗಳಿದ್ವು. ಇದ್ದವೆಲ್ಲ ನಮ್ಗೆ ಇಷ್ಟ ಆಗ್ತಾನೆ ಇರಲಿಲ್ಲ. ಸೊ ಇಷ್ಟೆಲ್ಲ ಸುತ್ತಾಡಿದ ಮೇಲೆ ತುಂಬ ಸುಸ್ತಾಗಿತ್ತು. ನಮ್ಗೆ ಗೊತ್ತಾಯಿತು ಇಲ್ಲಿ ಬಸವೇಶ್ವರ ನಗರದಲ್ಲಿ ನಮ್ಮ ಮನೆಗೆ ಸೆಟ್ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ವಿಜಯನಗರ ಕಡೆ ಬಂದ್ವಿ. ವಿಜಯನಗರದಲ್ಲಿ ನಾವು ಮುಂಚೆ 2 ವರ್ಷ ಇದ್ವಿ ಅಂತ ಹೇಳಿದ್ವಲ್ಲ, ನನಗೆ ಈ ಏರಿಯಾ ತುಂಬ ಇಷ್ಟ. ಸೊ ಇಲ್ಲೇ ಮನೆ ಹುಡುಕಿದ್ರಾಯ್ತು ಅಂತ ಬಂದ್ವಿ. ಇಲ್ಲೊಂದು 2 ಸ್ಕೂಲ್ನ ಶಾರ್ಟ್ ಲಿಸ್ಟ್ ಮಾಡಿದ್ವಿ ಫಸ್ಟು. ಆ ಸ್ಕೂಲ್ ಸುತ್ತಮುತ್ತ ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಗೇನ್ ಟೂಲೆಟ್ ಬೋರ್ಡ್ಗಳಿದ್ವು, ಆದರೆ ಮನೆ ಇಷ್ಟ ಆಗ್ತಾ ಇರಲಿಲ್ಲ. ಅದಾದಮೇಲೆ ನಮಗೆ ರಿಯಲೈಸ್ ಆಗಿದ್ದೇನಪ್ಪ ಅಂತಂದರೆ, ಈ ಥರ ಟೂಲೆಟ್ ಬೋರ್ಡ್ ಹಿಡ್ಕೊಂಡು ಹೋದರೆ ನಮಗೆ ಮನೆ ಸಿಗೋದು ಕಷ್ಟ. ಕೊನೆಗೆ ನಾವೇನು ಮಾಡಿದ್ವಿ ಅಂತ ಅಂದರೆ, ಬ್ರೋಕರ್ ಹೆಲ್ಪ್ನ ತೊಗೊಂಡ್ರಾಯ್ತು ಅಂತ ನಮ್ಮ ಫ್ರೆಂಡ್ ಥ್ರೂ ಒಬ್ಬರು ಬ್ರೋಕರ್ ನಂಬರ್ ತೊಗೊಂಡ್ವಿ. ಈ ಬ್ರೋಕರ್ ನಮಗೆ 3 ಮನೆ ತೋರಿಸಿದ್ರು. ಆ 3 ಮನೆಗಳಲ್ಲಿ ನಮಗೆ 2 ಇಷ್ಟ ಆಯಿತು. ಒಂದು ಮನೆ ಸ್ಕೂಲಿಗೆ ಹತ್ತಿರ ಆಗಿತ್ತು, ಇನ್ನೊಂದು ಮನೆ ಸ್ಕೂಲಿಗೆ ತುಂಬ ದೂರ. ಸೊ ಹಾಗಾಗಿ ಆ ಮನೇನ ನಾವು ರಿಜೆಕ್ಟ್ ಮಾಡಿದ್ವಿ. ಸ್ಕೂಲಿಗೆ ಹತ್ತಿರ ಇರೋ ಮನೇನ ನೋಡೋಕ್ಕೆ ಹೋದರೆ ಅವ್ರು ಇರಲೇ ಇಲ್ಲ. ಆಚೆ ಇದ್ದೀವಿ, ನಾಳೆ ಬನ್ನಿ ಅಂತ ಹೇಳಿದರು. ಆಗಲೇ ಈವ್ನಿಂಗ್ ಆಗಿತ್ತು. ಹಾಗಾಗಿ ನಾವು ಮನೆ ಹುಡ್ಕೋ ಕೆಲಸನ ಸ್ಟಾಪ್ ಮಾಡಿ ನಾಳೆ ಬಂದ್ರಾಯ್ತು ಅಂತ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು PG ಕಡೆ ಹೊರಟ್ವಿ. PGಗೆ ಬಂದಮೇಲೆ ನಿಗ್ನಾಸ್ ಬಿರಿಯಾನಿಯಿಂದ ಮಶ್ರೂಮ್ ಬಿರಿಯಾನಿ ಆರ್ಡರ್ ಮಾಡಿಕೊಂಡು ತಿನ್ಕೊಂಡು ಡೇನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.